ನಮ್ಮ ಪ್ರಪಂಚದಲ್ಲಿ ಭಾಳ ಜನ ಈ ದೆವ್ವ ಭೂತಗಳು ಆತ್ಮಗಳು ಇದಾವೆ ಅನ್ನೋರು ನಂಬೋರಿದ್ದಾರೆ. ಮತ್ತು ಇನ್ನೊಂದು ಕಡೆ ಇವೆಲ್ಲ ಬರೀ ಸುಳ್ಳು ಸುದ್ದಿಗಳು ಮೂಢನಂಬಿಕೆಗಳು ಅಂತ ಅನ್ನೋರು ಕೂಡ ಇದ್ದಾರೆ. ಮತ್ತು ಹೀಗಿರುವಾಗ ಇಂಥ ಒಂದು ಪ್ರಪಂಚದಲ್ಲಿ ಕೆಲವು ಸ್ಥಳಗಳಲ್ಲಿ ಈ ದೆವ್ವ ಭೂತಗಳ ಮೇಲೆ ನಡೆದ ಕೆಲವು ನಿಜವಾದ ಭಯಾನಕ ಘಟನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ ವಿತ್ ಪ್ರೂಫ್. ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ ಮೇಲೆ, ನಾನು ಈ ವಿಡಿಯೋದಲ್ಲಿ ಹೇಳಿದಿರುವ ಈ ಘಟನೆಗಳ ಬಗ್ಗೆ ಕೇಳಿದ ಮೇಲೆ ನಿಮಗೆ ಏನು ಅನಿಸುತ್ತೋ ನಿಮ್ಮ ಅನಿಸಿಕೆಗಳನ್ನು ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವೆಲ್ಲ ನಿಜ ಆಗಿರ್ಬೋದಾ ಇಲ್ಲ ಸುಳ್ಳಾಗಿರ್ಬೋದೇನೋ ಅಂತ. ಮತ್ತೇನು ಲೇಟ್ ಮಾಡಿದೆ, ವಿಡಿಯೋದಲ್ಲಿ ಹೋಗೋಣ. ರಾಬರ್ಟ್ ದಿ ಡಾಲ್. ಇದು ನಡೆದಿದ್ದು ಫ್ಲೋರಿಡಾದಲ್ಲಿ. ಏನಂದ್ರೆ ಫ್ಲೋರಿಡಾದಲ್ಲಿ ಒಂದು ಕುಟುಂಬ ಇದೆ. ಈ ಕುಟುಂಬದಲ್ಲಿ ಗಂಡ, ಹೆಂಡತಿ ಮತ್ತೆ ಇವ್ರಿಗೊಬ್ಬ ಮಗ. ಈ ಹುಡುಗನಿಗೆ 9 ವರ್ಷ. ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾರೆ. ಒಂದು ದಿನ ಒಬ್ಬ ಮಹಿಳೆ ಇವರ ಮನೆ ಕೆಲಸಕ್ಕೆ ಅಂತೇಳಿ ಸೇರ್ಕೊಂತಾಳೆ. ಅಂದ್ರೆ ಮನೇಲಿ ಏನಾದ್ರೂ ಕೆಲಸ ಇದ್ರೆ ಆ ಮಹಿಳೆ ಮಾಡ್ತಾಳೆ. ಈ ಮಹಿಳೆ ಈ ಫ್ಯಾಮಿಲಿ ಜೊತೆಗೆ ಬಹಳ ಹೊಂದಿಕೊಂಡು ಚೆನ್ನಾಗೇ ಇರ್ತಾಳೆ. ಒಂದು ದಿನ ಏನಾಗುತ್ತೆ, ಈ 9 ವರ್ಷದ ಹುಡುಗನಿಗೆ ಹುಟ್ಟಿದಬ್ಬವನ್ನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅಂಡ್ ಇವರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಬರ್ತಾರೆ, ಕೇಕ್ ಕಟ್ ಮಾಡ್ತಾರೆ, ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾರೆ. ಅಂಡ್ ಹುಡುಗನಿಗೆ ಬರ್ತ್ಡೇ ಗಿಫ್ಟ್ಗಳನ್ನ ಕೂಡ ಕೊಡ್ತಾರೆ. ಆಮೇಲೆ ಆ ಬರ್ತ್ಡೇ ಫಂಕ್ಷನ್ ಮುಗಿಸ್ಕೊಂಡು ಅವ್ರ ಮನೆಗೆ ಅವ್ರು ಹೋಗ್ತಾರೆ. ಮತ್ತೆ ಈ ಮನೆಯಲ್ಲಿ ಆ ಮಹಿಳೆ ಏನು ಇರ್ತಾಳಲ್ಲ, ಅದೇ ಆ ಮನೆ ಕೆಲಸದಾಕಿ, ಈಕೆ ಕೂಡ ಈ ಹುಡುಗನಿಗೆ ಒಂದು ಗಿಫ್ಟ್ನ ಕೊಡ್ತಾಳೆ. ಅದು ಕೂಡ ಒಂದು ಗೊಂಬೆ. ಯಾವಾಗಾದ್ರೆ ಈ ಹುಡುಗ ಆ ಗೊಂಬೆಯನ್ನ ನೋಡ್ತಾನೋ ಬಹಳ ಸಂತೋಷ ಆಗ್ತಾನೆ. ಯಾಕಂದ್ರೆ ಆ ಗೊಂಬೆ ಅವನಿಗೆ ಅಷ್ಟೊಂದು ಇಷ್ಟ ಆಗಿರುತ್ತೆ. ಅಂಡ್ ಆ ಹುಡುಗ ಎಲ್ಲಿಗೋದ್ರೂ ಆ ಗೊಂಬೆಯನ್ನ ತಗೊಂಡೇ ಹೋಗ್ತಿದ್ದ. ಹಾಗೆ ಕೆಲವು ವಾರಗಳು ಕಳೆದಾದ್ಮೇಲೆ ಅವ್ರ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗೋದು ಸ್ಟಾರ್ಟ್ ಆಗ್ತವೆ. ಅಂದ್ರೆ ವಿಚಿತ್ರವಾದ ಘಟನೆಗಳು ನಡೆಯೋದು ಶುರು ಆಗ್ತವೆ. ಅಂದ್ರೆ ವಿಚಿತ್ರವಾದ ಸೌಂಡ್ಸ್ ಬರೋದು, ಶಬ್ದಗಳು ಬರೋದು, ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ತಾ ಇರೋ ತರ ಆಗೋದು, ಈ ತರ ಎಲ್ಲ ಆಗ್ತಾ ಇರತ್ತೆ. ಈ ಮನೆಯಲ್ಲಿ ಈ ಹುಡುಗನ ಅಪ್ಪ ಅಮ್ಮ ಏನಿರ್ತಾರಲ್ಲ, ಅವ್ರಿಗೆ ಈ ತರ ಆಗ್ತಾ ಇರೋ ತರ ಅನ್ಸುತ್ತೆ. ಆಮೇಲೆ ಒಂದಿನ ಈ ತರ ಸೌಂಡ್ಸ್ ಎಲ್ಲ ಅವರ ಮಗನ ರೂಮ್ನಿಂದ ಬರ್ತಾ ಇದೆ ಅನ್ನೋದು ಗಮನಿಸ್ತಾರೆ. ಏನಂದ್ರೆ ಆ ಹುಡುಗ ಯಾವಾಗ್ಲೂ ಬಾಗ್ಲಕ್ಕೊಂಡು ಯಾರೋ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇರ್ತಾನೆ. ಆದ್ರೆ ಯಾವಾಗಾದ್ರೆ ಈ ಹುಡುಗನ ತಂದೆ ತಾಯಿ ಬಾಗಿಲು ತೆಗೆದು ನೋಡ್ತಾರೋ ಅಲ್ಲಿ ಯಾರೂ ಇರಲ್ಲ. ಈ ತರ ಒಂದ್ಸರಿ ಎಲ್ಲ 2 ಸರಿ ಅಲ್ಲ, ಮಲ್ಟಿಪಲ್ ಟೈಮ್ಸ್ ಈ ತರ ಆಗ್ತಾ ಇರತ್ತೆ. ಆ ಹುಡುಗ ಯಾರೋ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇರ್ತಾನೆ, ಆದ್ರೆ ಬಾಗಿಲು ತೆಗೆದು ನೋಡಿದ್ರೆ ಯಾರೂ ಇರಲ್ಲ. ಸೇಮ್ ರಿಪೀಟ್. ಆ ಹುಡುಗ ಯಾರೋ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾ ಇರ್ತಾನೆ, ಬಾಗಿಲು ತೆಗೆದು ನೋಡಿದ್ರೆ ಯಾರು ಇರಲ್ಲ. ಆ ಹುಡುಗನ ಮುಂದೆ ಒಂದು ಗೊಂಬೆ ಅಷ್ಟೇ. ಆಮೇಲೆ ಕೆಲವು ದಿನ ಆದ್ಮೇಲೆ ಏನಾಗುತ್ತೆ, ಸಡನ್ ಆಗಿ ಇವ್ರ ಮನೆಯಲ್ಲಿ ಆ ಕೆಲಸ ಮಾಡೋ ಮಹಿಳೆ ಏನಿರ್ತಾಳಲ್ಲ, ಆ ಮಹಿಳೆ ಇವ್ರ ಮನೆಗೆ ಕೆಲಸ ಮಾಡೋಕ್ಕೆ ಬರದೇ ಬಿಟ್ಬಿಡ್ತಾಳೆ. ಆಮೇಲೆ ಇವರು ಆ ಮಹಿಳೆ ಯಾಕೆ ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ವಿಚಾರಿಸಿ ನೋಡಿದ್ರೆ ಆಕೆ ಒಂದು ವಿಚ್ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಕನ್ನಡದಲ್ಲಿ ಮಾಟಗಾರ್ತಿ ಅಂತ ಅರ್ಥ. ಅಂದ್ರೆ ಒಂದು ಮಹಿಳೆ ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರ ಮಾಡ್ತಾಳ ಅಂತ ಅರ್ಥ. ಆಗ ಆ ಮಹಿಳೆಯ ಬಗ್ಗೆ ಆ ವೈಫ್ ಅಂಡ್ ಹಸ್ಬೆಂಡ್ಗೆ ಗೊತ್ತಾದ್ಮೇಲೆ ಅವ್ರಿಗೆ ಬ್ರೈನ್ ಬ್ಲಾಕ್ ಆಗಿರೋ ತರ ಆಗುತ್ತೆ. ಯಾಕಂದ್ರೆ ಅವರು ಅನ್ಕೊಂತಾರೆ, ನಮ್ಮ ಮನೆಯಲ್ಲಿ ಇಷ್ಟು ದಿನ ಕೆಲಸ ಮಾಡಿದ್ದು ಒಂದು ಮಾಟಗಾರ್ತಿ ಏನಂತ. ಆಗ ಬಹಳ ಭಯಕ್ಕೇನು ಒಳಗಾಗ್ತಾರೆ. ಆಮೇಲೆ ಇಮಿಡಿಯೇಟ್ ಆಗಿ ಒಂದ್ಸರಿ ಮನೆಯೆಲ್ಲ ಕ್ಲೀನ್ ಮಾಡ್ತಾರೆ, ಮತ್ತೆ ಕೆಲವು ಪೂಜೆಗಳನ್ನ ಕೂಡ ಮಾಡ್ತಾರೆ. ಆಮೇಲೆ ಸಡನ್ ಆಗಿ ಅವರೊಂದು ನೆನಪನ್ನ ಮಾಡ್ಕೊಂತಾರೆ. ಏನಂದ್ರೆ ಅವರ ಮಗನ ಬರ್ತ್ಡೇ ದಿನ ಆ ಮಹಿಳೆ ಒಂದು ಗೊಂಬೆಯನ್ನ ಗಿಫ್ಟ್ ಮಾಡಿ ಕೊಟ್ಟಿದ್ದು ನೆನಪನ್ನ ಮಾಡ್ಕೊಂತಾರೆ. ಆಮೇಲೆ ಆ ಗೊಂಬೆಯನ್ನ ಹೊರಗಡೆ ಬಿಸಾಕ್ಬೇಕು ಅಂತೇಳಿ ಆ ಹುಡುಗನ ಹತ್ರ ಇದ್ದ ಆ ಗೊಂಬೆನ ತಗೊಂಡು ಹೊರಗಡೆ ಬಿಸಾಕ್ತಾರೆ. ಆಮೇಲೆ ಆ ಗೊಂಬೆನ ಬಿಸಾಕಿದ್ ನೋಡಿ ಆ 9 ವರ್ಷದ ಹುಡುಗ ಬಹಳ ಅಳೋಕೆ ಶುರು ಮಾಡ್ತಾನೆ. ಬೇಡ ಆ ಗೊಂಬೆನ ಬಿಸಾಕ್ಬೇಡಿ, ನನಗೆ ಕೊಡಿ ಅಂತೇಳಿ ಹಠ ಮಾಡ್ತಾನೆ. ಜೋರಾಗಿ ಅಳ್ತಾನೆ. ಯಾಕಂದ್ರೆ ಆ ಹುಡುಗ ಆ ಗೊಂಬೆಯನ್ನ ಅಷ್ಟು ಇಷ್ಟಪಟ್ಟಿದ್ದ. ಎಲ್ಲಿಗೋದ್ರೂ ಆ ಗೊಂಬೆಯನ್ನ ತಗೊಂಡು ಹೋಗ್ತಿದ್ದ. ಆಮೇಲೆ ಆ ಹುಡುಗನ ತಂದೆ ತಾಯಿ ಆ ಕ್ಷಣಕ್ಕೆ ಮಾತ್ರ ಆ ಗೊಂಬೆಯನ್ನು ಕೊಟ್ಟು ಅವನನ್ನ ಸಮಾಧಾನ ಮಾಡ್ತಾರೆ. ಹಾಗೆ ಒಂದು ದಿನ ಏನಾಗುತ್ತೆ, ಆ ಹುಡುಗ ಒಂದು ರೂಮ್ನಲ್ಲಿ ಮಲ್ಕೊಂಡಿರುವಾಗ ಆ ಹುಡುಗನ ರೂಮ್ಗೆ ಬೆಂಕಿ ಹತ್ಕೊಳ್ಳುತ್ತೆ. ಮತ್ತೆ ಹೊರಗಡೆಯಿಂದ ನೋಡಿದ್ರೆ ಡೋರ್ ಲಾಕ್ ಮಾಡಿರುತ್ತೆ. ಇಮಿಡಿಯೇಟ್ ಆಗಿ ಅವ್ರ ತಂದೆ ತಾಯಿ ಆ ಬಾಗಿಲನ್ನ ಹೊಡೆದು ಬ್ರೇಕ್ ಮಾಡಿ ಆ ಹುಡುಗನನ್ನ ಕಾಪಾಡ್ತಾರೆ. ಮತ್ತೆ ಆ ಬೆಂಕಿ ಎಲ್ಲ ಕ್ಲಿಯರ್ ಆದ್ಮೇಲೆ ಎಲ್ಲ ಕೂಲ್ ಆದ್ಮೇಲೆ ಆ ಹುಡುಗನಿಗೆ ಕೇಳ್ತಾರೆ, ನಿನ್ ರೂಮ್ಗೆ ಬೆಂಕಿ ಹೇಗೆ ಹತ್ಕೊಳ್ತು ಅಂತ. ಆಗ ಹುಡುಗ ಸಿಂಪಲ್ ಆಗಿ ಹೇಳ್ತಾನೆ, ಆ ಗೊಂಬೆನೆ ಬೆಂಕಿನ ಹಚ್ಚಿದ್ದು ಅಂತ. ಆಮೇಲೆ ಇಮಿಡಿಯೇಟ್ ಆಗಿ ಆ ವೈಫ್ ಅಂಡ್ ಹಸ್ಬೆಂಡ್ ಆ ಗೊಂಬೆಯನ್ನ ಹೊರಗಡೆ ಬಿಸಾಕ್ತಾರೆ. ಅಂಡ್ ಆಮೇಲೆ ಆ ಗೊಂಬೆನ ಹೊರಗಡೆ ಎಷ್ಟು ಸಾರಿ ಬಿಸಾಕಿದ್ರು, ಗಾರ್ಬೇಜ್ ನಲ್ಲಿ ಬಿಸಾಕಿದ್ರು, ಎಷ್ಟು ದೂರ ತಗೊಂಡೋಗಿ ಬಿಸಾಕಿದ್ರು, ಅಷ್ಟು ಸಾರಿ ಅದು ಮತ್ತೆ ಮನೆ ಡೋರ್ ಮುಂದೆ ಇರ್ತಾ ಇತ್ತು. ಅಂದ್ರೆ ಕಾಲಿಂಗ್ ಬೆಲ್ ಸೌಂಡ್ ಬರುತ್ತೆ, ಡೋರ್ ತೆಗೆದ್ರೆ ಡೋರ್ ಮುಂದೆ ಆ ಗೊಂಬೆ ಇರುತ್ತೆ. ಈ ತರ ಮತ್ತೆ ಆಗೋದ್ರಿಂದ ಆ ಪೇರೆಂಟ್ಸ್ ಏನ್ ಮಾಡ್ತಾರಂದ್ರೆ ಒಬ್ಬ ಪ್ರೇಸ್ಟ್ ಹತ್ರ ಹೋಗಿ ಈ ತರ ಆಗ್ತಾ ಇದೆ ಅಂತ ಹೇಳ್ಕೊಂತಾರೆ. ಅಂದ್ರೆ ಎಷ್ಟು ದಿನ ಅವ್ರ ಮನೆಯಲ್ಲಿ ಏನ್ ನಡೆದಿತ್ತಲ್ಲ ಅದನ್ನ ಹೇಳ್ಕೊಂತಾರೆ. ಆಗ ಆ ಪ್ರೇಸ್ಟ್ ಹೇಳಿದೇನೆಂದ್ರೆ, ಆ ಮಾಟಗಾರ್ತಿ ಆ ಗೊಂಬೆ ಒಳಗೆ ಆತ್ಮಗಳನ್ನ ಕಳುಹಿಸಿ ನಿಮ್ಮ ಮಗನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಂತೆ. ಮತ್ತೆ ಅವಾಗ ಆ ಪ್ರೇಸ್ಟ್ ಇನ್ನೊಂದು ವಿಷಯ ಕೂಡ ಹೇಳ್ತಾನೆ, ಇಮಿಡಿಯೇಟ್ ಆಗಿ ಆ ಗೊಂಬೆ ಒಳಗಿರೋ ಆತ್ಮನ ಬಂಧಿಸ್ಬೇಕು, ಇಲ್ಲಾಂದ್ರೆ ನಿಮಗೂ ನಿಮ್ಮ ಮಗನಿಗೂ ಬಹಳ ಅಪಾಯ ಇದೆ ಅಂತೇಳಿ ಹೇಳ್ತಾರೆ. ಆಮೇಲೆ ಗೊಂಬೆಯನ್ನ ಈ ಪ್ರೇಸ್ಟ್ ಅವರು ರಿಚುವಲ್ಸ್ ಪರ್ಫಾರ್ಮ್ ಮಾಡಿ ಆ ಗೊಂಬೆ ಒಳಗಿರೋ ಆತ್ಮವನ್ನ ಬಂಧಿಸಿ ಒಂದು ಮ್ಯೂಸಿಯಂನಲ್ಲಿ ಇಡ್ತಾರೆ. ಇವಾಗಲೂ ಆ ಬಂಧಿಸಿದ ಗೊಂಬೆ ಒಂದು ಮ್ಯೂಸಿಯಂನಲ್ಲಿದೆ.
ಈಗ ನಿಮ್ಗೆ ಆ ರಿಯಲ್ ಫುಟೇಜ್ ಕೂಡ ತೋರಿಸ್ತಾ ಇದ್ದೀನಿ. ಅಂಡ್ ನಿಮ್ಗೊಂದಿಲ್ಲಿ ಒಂದು ಡೌಟ್ ಬರ್ಲಿಲ್ವಾ, ಆ ಮಾಟಗಾರ್ತಿ ಆ ಹುಡುಗನನ್ನ ಯಾಕೆ ಸಾಯಿಸಕ್ಕೆ ಪ್ರಯತ್ನ ಪಟ್ಲು ಅಂತ? ಯಾಕಂದ್ರೆ ಆ ವಿಚ್ಚಿಗೆ ಮಕ್ಕಳೇ ಇಲ್ಲ ಅಂತ. ಸೊ ಇವ್ರ ಮನೆಯಲ್ಲಿ ಅಂತ ಸುಂದರವಾದ ಹುಡುಗ ಹುಟ್ಟಿದ್ದಕ್ಕೆ ಈ ಮಹಿಳೆಗೆ ಅಸೂಯೆ ಇತ್ತಂತೆ. ಸೊ ಅದಕ್ಕಾಗಿ ಆ ಮಾಟಗಾರ್ತಿ ಈ ಹುಡುಗನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಲು. ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ಹೆಸರು ಫ್ರಾಂಕ್ ಅಂತೇಳಿ. ಈ ವ್ಯಕ್ತಿಗೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಈ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಸ್ಮಶಾನಗಳಿಗೆ, ಹಾಂಟೆಡ್ ಪ್ಲೇಸಸ್ಗಳಲ್ಲಿ ಹೋಗಿ ಒಂದು ರೀತಿ ವಿಡಿಯೋ ಮಾಡಿ, ಅಂದ್ರೆ ವ್ಲಾಗ್ ತರ ಮಾಡಿ ಅವುಗಳನ್ನ ತಂದು ತನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡ್ತಾನೆ. ಇದೇ ರೀತಿ ಮಾಡ್ತಿರುವಾಗ ಈ ವ್ಯಕ್ತಿ ಒಂದು ದಿನ ಏನ್ ಮಾಡ್ತಾನಂದ್ರೆ ಅಮಾವಾಸ್ಯ ದಿನದಂದು ಸ್ಮಶಾನಕ್ಕೆ ಹೋಗ್ತಾನೆ. ಯಾಕಂದ್ರೆ ಅದು ಗೊತ್ತು, ಅಮಾವಾಸ್ಯ ದಿನ ಯಾರೋ ಒಬ್ರು ಕನ್ಫರ್ಮ್ ಆಗಿ ರಿಚುವಲ್ಸ್ ಮಾಡ್ತಾರಂತ, ಅಂದ್ರೆ ಮಾಟ ಮಂತ್ರ ಮಾಡ್ತಾರಂತ. ಇದು ಆತನಿಗೆ ಮೊದಲೇ ಗೊತ್ತಿತ್ತು. ಸೊ ಹಾಗೆ ಅನ್ಕೊಂಡು ಒಂದ್ಸರಿ ಸ್ಮಶಾನಕ್ಕೆ ಹೋಗ್ತಾನೆ. They went this way, down the alley. I just switched it to the GoPro night vision. Trying to see if I can find that person with the candle. Alright, I switched over to my other night vision. Is that outside? ಸೊ ಯಾವಾಗಾದ್ರೆ ಫ್ರಾಂಕ್ ಸ್ಮಶಾನದ ಒಳಗಡೆ ಹೋಗ್ತಾನೋ ಆಗ ಸ್ವಲ್ಪ ದೂರದಲ್ಲಿ ಯಾರೋ ಕೆಲವು 4 ಜನ ಏನೋ ಮಾಡ್ತಾ ಇರೋ ಹಾಗೆ ಕಾಣಿಸುತ್ತೆ. ಅವ್ರ ಗುಂಪಾಗಿ ಅವ್ರ ಮಧ್ಯದಲ್ಲಿ ಏನೋ ಒಂಥರ ಬೆಂಕಿ ತರ ಒಂದು ಲೈಟ್ ತರ ಹಾಕೊಂಡು ಏನೋ ಮಾಡ್ತಾ ಇರ್ತಾರೆ. ಈ ಫ್ರಾಂಕ್ ಏನ್ ಮಾಡ್ತಾನಂದ್ರೆ ದೂರದಿಂದ ಬಚ್ಚಿಟ್ಕೊಂಡು ಅವರು ಮಾಡ್ತಾ ಇರೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಹಾಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ಆ 4 ಜನ ಆ ರಿಚುವಲ್ಸ್ ಕಂಪ್ಲೀಟ್ ಮಾಡ್ಕೊಂಡು ಒಬ್ಬೊಬ್ಬರಾಗಿ ಹೊರಗಡೆ ಹೋಗ್ತಾ ಇರ್ತಾರೆ. ಅವ್ರು ಹೋದ್ಮೇಲೆ ಈ ಫ್ರಾಂಕ್ ಏನ್ ಮಾಡ್ದ ಅಂದ್ರೆ ಅವ್ರ ರಿಚುವಲ್ಸ್ ಏನ್ ಮಾಡಿರ್ತಾರಲ್ಲ ಆ ಜಾಗಕ್ಕೆ ಹೋಗ್ತಾನೆ. ಇನ್ನು ಅಲ್ಲಿ ಹೋಗಿ ನೋಡಿದ್ರೆ ಒಂದು ಗೊಂಬೆ ಕುಡ್ಡಿಂದ ಮಾಡಿರೋ ಸ್ಟಾರ್ಸ್, ಇನ್ನು ಏನೇನೋ ವಸ್ತುಗಳು ಇರ್ತವೆ. ಒಂದ್ ರೀತಿಯಲ್ಲಿ ಏನೋ ಮಾಟ ಮಂತ್ರ ಮಾಡಿರೋ ಹಾಗೆ ಇರುತ್ತೆ. Okay, now I see it. That's a star. Let me see if I move this out of the way. I'm not touching the voodoo doll. That I'm not gonna touch. Nope. Stay in the circle. ಅವಾಗ ಈ ಫ್ರಾಂಕ್ ಈತನ ಹತ್ರ ಇದ್ದ ಒಂದು ಪ್ಯಾರಾನಾರ್ಮಲ್ ಇಕ್ವಿಪ್ಮೆಂಟ್ ಟೆಸ್ಟರ್ ಇಂದ, ಅಂದ್ರೆ ಇದೊಂದು ಏನ್ ಮಾಡುತ್ತಂದ್ರೆ ನಮ್ ಕಣ್ಣಿಗೆ ಕಾಣದೇ ಇರೋ ಒಂದು ಎಂಟಿಟಿನ ಫೈಂಡ್ ಔಟ್ ಮಾಡುತ್ತೆ. ಅಂದ್ರೆ ನಾವು ದೆವ್ವ ಭೂತ ಆತ್ಮ ಏನಂತೀವಲ್ಲ ಅದನ್ನ ಫೈಂಡ್ ಔಟ್ ಮಾಡುತ್ತೆ. ಸೊ ಅದನ್ನ ಆನ್ ಮಾಡಿ ಇಲ್ಲಿ ಯಾರಾದ್ರೂ ಇದ್ದೀರಾ ಅಂತೇಳಿ ಹೇಳ್ತಾನೆ. There was a lot of people here chanting. I got something right over here.
ಸೊ ಇವಾಗ ಆ ಟೆಸ್ಟರ್ನಲ್ಲಿ ಕೆಲವು ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾ ಇರ್ತವೆ. ಅವಾಗ ಈ ಫ್ರ್ಯಾಂಕ್ ಇಲ್ಲಿ ಏನೋ ನಮ್ಮ ಕಣ್ಣಿಗೆ ಕಾಣದೇ ಇರೋ ಒಂದು ಎಂಟಿಟಿ ಇದೆ ಅಂತೇಳಿ ಫಿಕ್ಸ್ ಆಗ್ತಾನೆ. ಸೊ ಅವಾಗ ಈ ಫ್ರ್ಯಾಂಕ್ ಆ ಪ್ಲೇಸ್ನಿಂದ ಎದ್ದು ಆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಿರುವಾಗ ಆ ವ್ಯಕ್ತಿಗೆ ಊಹೆನೇ ಮಾಡದೇ ಇರೋ ಒಂದು ಘಟನೆ ನಡೆಯುತ್ತೆ. ಏನಂದರೆ ಸಡನ್ನಾಗಿ ಒಂದು ಸಮಾಧಿ ಪಕ್ಕದಲ್ಲಿ ಯಾರೋ ಆತನನ್ನು ಬಚ್ಚಿಟ್ಕೊಂಡು ನೋಡ್ತಾ ಇರೋ ಹಾಗೆ ಕಾಣುತ್ತೆ. ಅವಾಗ ಈ ಫ್ರ್ಯಾಂಕ್ ಅದನ್ನು ಗಮನಿಸ್ತಾನೆ. Hola. Hola. ನೀವಿಲ್ಲಿ ಕ್ಲಿಯರಾಗಿ ನೋಡ್ಬೋದು ಫ್ರ್ಯಾಂಕ್ನ ಯಾರು ಬಚ್ಚಿಟ್ಕೊಂಡು ನೋಡ್ತಾ ಇರೋ ಹಾಗೆ ಕಾಣಿಸುತ್ತೆ. ಆದರೆ ಯಾವಾಗಾದರೆ ಫ್ರ್ಯಾಂಕ್ ಅದು ಯಾರಿರ್ಬೋದು ಅಂತೇಳಿ ಆ ಕಡೆ ನೋಡೋಕ್ಕೆ ಹೋಗ್ತಾನೋ ಅಲ್ಲಿ ಯಾರೂ ಇರಲ್ಲ. ನಾನು ಭಾಳ ವೀಡಿಯೋಸ್ ನೋಡಿದ್ದೀನಿ, ಬಟ್ ಈ ಥರ ಒಂದು ವಿಡಿಯೋ ಯಾವತ್ತೂ ನೋಡಿಲ್ಲ. ಒಂದು ರಿಚುವಲ್ಸ್ ಆಗಿರೋ ಸ್ಥಳದಲ್ಲಿ ಈ ಥರ ಒಂದು ನೆಗೆಟಿವ್ ಎಂಟಿಟಿ ಬರೋದು ಬಹಳ ರೇರ್ ಆ್ಯಂಡ್ ಇದು ನೋಡೋಕ್ಕೇನು ಬಹಳ ಭಯಂಕರವಾಗಿದೆ. ಆ್ಯಂಡ್ ಫೈನಲ್ ಆಗಿ ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ ಮೇಲೆ ನಿಮಗೆ ಈ ವಿಡಿಯೋದ ಅಭಿಪ್ರಾಯ ಏನು ಅನ್ನೋದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಫೈನಲ್ ಆಗಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡಿದ ಮೇಲೆ ಹಾಗೆ ಹೋಗದೆ ಸ್ವಲ್ಪ ವಿಡಿಯೋಗೆ ಲೈಕ್ ಮಾಡಿ ಹೋಗಿ. ಅವಾಗೆ ನನಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೂ ಗೊತ್ತಾಗೋದು. ಆ್ಯಂಡ್ ನನ್ನ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ನ ಆನ್ ಇಟ್ಕೊಳ್ರಿ. ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಬಾಯ್.